ನಮಸ್ಕಾರ. ಇವತ್ತಿನ ಈ ಸುದೀರ್ಘವಾದ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರುವ ಇಂದಿನ ಈ ಗಾಯತ್ರಿ ಚೈತನ್ಯವು ಆಧುನಿಕ ಯುಗದಲ್ಲಿ ಮಹಿಳೆಯರು ಮತ್ತು ವೈದಿಕ ಕಾರ್ಯಗಳ ಕುರಿತಾದ ಆ ಅದ್ಭುತವಾದ ಕ್ರಾಂತಿಯ ಬಗ್ಗೆ ಬೆಳಕು ಚೆಲ್ತದೆ. ಹೌದು, ಇದು ಸದ್ದಿಲ್ಲದೆ ನಡೆಯುತ್ತಿರುವ ಒಂದು ಮಹತ್ವದ ಬೆಳವಣಿಗೆ. ಖಂಡಿತ. ಕೇಳುಗರಿಗೆ ಆಸಕ್ತಿಯಾಗುವ ವಿಷಯವೆಂದರೆ, ಪ್ರಾಚೀನ ಕಾಲದಲ್ಲಿ ಮಹಿಳೆಯರಿಗಿದ್ದ ವೈದಿಕ ಹಕ್ಕುಗಳು ಇಂದು ಹೇಗೆ ಮರುಸ್ಥಾಪನೆಯಾಗುತ್ತಿವೆ ಮತ್ತು ಈ ನಿಶ್ಶಬ್ದ ವೈದಿಕ ಕ್ರಾಂತಿ ನಮ್ಮ ಇಡೀ ಸಮಾಜದ ಮೇಲೆ ಬೀರುತ್ತಿರುವ ಅಗಾಧವಾದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಇಂದಿನ ನಮ್ಮ ಚರ್ಚೆಯ ಮುಖ್ಯ ಗುರಿಯಾಗಿದೆ. ನಿಜ. ಈ ವಿಚಾರವನ್ನು ನಾವು ಕೇವಲ ದೇವಸ್ಥಾನದ ಪೂಜಾ ವಿಧಾನಗಳ ಅಥವಾ ಆಚರಣೆಗಳ ಬದಲಾವಣೆ ಅಂತ ಸೀಮಿತಗೊಳಿಸುವಂತಿಲ್ಲ. ಅಂದ್ರೆ ಇದೊಂದು ದೊಡ್ಡ ಮಟ್ಟದ ಬದಲಾವಣೆ. ಈ ಗಾಯತ್ರಿ ಚೈತನ್ಯವನ್ನು ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದಾಗ ಇದೊಂದು ಸ್ತ್ರೀಯರ ಅಂತರ್ಜಾಗೃತಿ ಮತ್ತು ವೈಚಾರಿಕತೆಯ ಅದ್ಭುತ ಉದ್ದೀಪನದ ಸಂಕೇತ ಎಂಬುದು ಸ್ಪಷ್ಟವಾಗುತ್ತದೆ. ಎಷ್ಟೋ ಶತಮಾನಗಳ ಕಾಲ ಸಮಾಜದ ಕಟ್ಟುಪಾಡುಗಳಿಂದಾಗಿ ಕತ್ತಲೆಯಲ್ಲಿದ್ದ ಹಕ್ಕುಗಳು ಮತ್ತೆ ಮುನ್ನೆಲೆಗೆ ಬರ್ತಿವೆ. ವೇದಗಳನ್ನು ನಿರರ್ಗಳವಾಗಿ ಪಠಿಸುವ ಆ ವೇದವನಿತೆಯರ ಹೊಸ ಅವತಾರ ಉದಯಿಸ್ತಿದೆ ಅಂತ ಹೇಳಬಹುದಲ್ವಾ? ಖಂಡಿತವಾಗಿಯೂ. ವೇದವನಿತೆಯರ ಈ ಉದಯ ಕೇವಲ ಧಾರ್ಮಿಕ ಚೌಕಟ್ಟಿನೊಳಗೆ ನಡೆಯುತ್ತಿರುವ ಬದಲಾವಣೆಯಲ್ಲ, ಬದಲಾಗಿ ಸಮಾಜದ ಪ್ರತಿಯೊಂದು ಸ್ತರದಲ್ಲೂ ಒಂದು ಹೊಸ ಜಾಗೃತಿಯನ್ನು ಮೂಡಿಸುತ್ತಿರುವ ವಿಶಾಲ ದೃಷ್ಟಿಕೋನವನ್ನು ನಮಗೆ ಒದಗಿಸುತ್ತದೆ. ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಈ ವೈದಿಕ ಕ್ರಾಂತಿಯು ಕೇವಲ ಒಂದೆರಡು ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಎನ್ನುವುದು ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಭೌಗೋಳಿಕ ವಿಸ್ತಾರವನ್ನು ಗಮನಿಸಿದಾಗ ನಮಗೆ ಅರಿವಾಗುತ್ತದೆ. ಹೌದು, ಪಶ್ಚಿಮ ಬಂಗಾಳದಿಂದ ಹಿಡಿದು ತಮಿಳುನಾಡಿನವರೆಗೆ ಇದರ ವಿಸ್ತಾರವಿದೆ. ನಿಜ. ಪಶ್ಚಿಮ ಬಂಗಾಳ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಹರಿದ್ವಾರ, ಕಾಶಿ, ಹೈದರಾಬಾದ್ ಮತ್ತು ಪುಣೆಯಂತಹ ಭಾರತದ ಉದ್ದಗಲಕ್ಕೂ ಇರುವ ನಗರಗಳಲ್ಲಿ ಆಯಿರಾರು ಮಹಿಳಾ ಪುರೋಹಿತರು ಮತ್ತು ಅರ್ಚಕರು ವೈದಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉತ್ತರದಿಂದ ದಕ್ಷಿಣದವರೆಗೆ ಈ ಬದಲಾವಣೆಯ ಗಾಳಿ ಬೀಸ್ತಿದೆ ಎನ್ನುವುದು ಬಹಳ ಮುಖ್ಯವಾದ ಅಂಶ. ಸ್ತ್ರೀಯರು ಈ ಜವಾಬ್ದಾರಿಯನ್ನು ಹೊತ್ಕೊಂಡಿರುವುದು ಒಂದು ದೊಡ್ಡ ಮೈಲಿಗಲ್ಲು. ಆದರೆ ಇದು ರಾತ್ರೋರಾತ್ರಿ ನಡೆದ ಪವಾಡ ಖಂಡಿತ ಅಲ್ಲ. ಇದರ ಇತಿಹಾಸದ ಹೆಜ್ಜೆಗಳನ್ನು ಅರಿಯೋದು ಇಲ್ಲಿ ಬಹಳ ಮುಖ್ಯ. ಈ ಇತಿಹಾಸದ ಹೆಜ್ಜೆಗಳನ್ನು ಹುಡುಕ್ತಾ ಹೋದ್ರೆ ಅದು ನಮ್ಮನ್ನು 1950ರ ದಶಕಕ್ಕೆ ಕರೆದೊಯ್ಯುತ್ತದೆ. 1950ರ ದಶಕ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದ ಹೊಸ್ತರಲ್ಲಿ. ಹೌದು, ಅದೇ ಸಮಯದಲ್ಲೇ ಆ ಕಾಲಘಟ್ಟದಲ್ಲಿ ಡಾಕ್ಟರ್ ಸುನೀತಿಯವರು ವೇದ ಸಮಯದ ಶ್ರೇಷ್ಠ ಮಹಿಳಾ ದಾರ್ಶನಿಕರ ಹಾದಿಯಲ್ಲಿ ನಡೆದು ಉನ್ನತ ಪುರೋಹಿತೆ ಹಾಗೂ ಅರ್ಚಕಿಯಾಗಿ ತಮ್ಮ ಕಾರ್ಯವನ್ನು ಪ್ರಾರಂಭಿಸಿದರು. ಅದು ಸಾಮಾನ್ಯವಾದ ಮಾತಾಗಿರಲಿಲ್ಲ. ಆಗತಾನೆ ಹೆಣ್ಮಕ್ಕಳು ಮನೆಯ ಹೊಸ್ತಲು ದಾಟಿ ಶಾಲಾ ಕಾಲೇಜುಗಳ ಕಡೆಗೆ ಮುಖ ಮಾಡ್ತಿದ್ದ ಕಾಲ ಅದು. ಖಂಡಿತ. ಸಮಾಜದ ಅತ್ಯಂತ ಸಂಪ್ರದಾಯಬದ್ಧವಾದ ಮತ್ತು ಕೇವಲ ಪುರುಷರಿಗೆ ಮಾತ್ರ ಸೀಮಿತವೆಂದು ಭಾವಿಸಲಾಗಿದ್ದ ವೇದಾಧ್ಯಯನ ಕ್ಷೇತ್ರಕ್ಕೆ ಆ ಒಬ್ಬ ಮಹಿಳೆ ಕಾಲಿಡುವುದು ಎಂದರೆ ಎಷ್ಟೊಂದು ವಿರೋಧಗಳನ್ನು ಎದುರಿಸಿರಬಹುದು ಎಂಬುದನ್ನು ಊಹಿಸಬಹುದು. ಇದು ಕೇವಲ ಒಂದು ವೃತ್ತಿಯ ಆಯ್ಕೆ ಆಗಿರಲಿಲ್ಲಲ್ವಾ? ಇಲ್ಲ, ಇದು ಮಹಿಳೆಯರು ತಮ್ಮ ಪೂರ್ವ ಹಕ್ಕನ್ನು, ಅಂದರೆ ಆ ಪ್ರಾಚೀನ ಕಾಲದಲ್ಲಿ ಗಾರ್ಗಿ, ಮೈತ್ರೇಯಂಥ ದಾರ್ಶನಿಕರಿಗಿದ್ದಂತಹ ವೇದಾಧ್ಯಯನದ ಹಕ್ಕನ್ನು ಮರುಪಡೆಯುತ್ತಿರುವ ಕ್ರಾಂತಿಯ ಆರಂಭವಾಗಿತ್ತು. ಡಾಕ್ಟರ್ ಸುನೀತಿಯವರ ಆ ಒಂದು ದಿಟ್ಟ ಹೆಜ್ಜೆ ಇಂದು ಸಾವಿರಾರು ಮಹಿಳೆಯರಿಗೆ ಭದ್ರವಾದ ಬುನಾದಿ ಹಾಕಿಕೊಟ್ಟಿದೆ. ಆ ಬುನಾದಿಯ ಮೇಲೆ ನಿಂತು ಮುನ್ನಡೆದ ಮತ್ತೊಬ್ಬ ಸಾಧಕಿಯ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಅದ್ಭುತವಾದ ಮಾಹಿತಿ ಇದೆ. ಹೌದು, ವೈದಿಕ ಅಧ್ಯಯನದಲ್ಲಿ ಡಾಕ್ಟರೇಟ್ ಪಡೆದ ಪ್ರಪ್ರಥಮ ಮಹಿಳೆ ಶ್ರೀಮತಿ ಸಂಧ್ಯಾವಂದನಂ ಲಕ್ಷ್ಮೀದೇವಿಯವರ ಸಾಧನೆ. ಹೌದು, ಶ್ರೀಮತಿ ಸಂಧ್ಯಾವಂದನಂ ಲಕ್ಷ್ಮೀದೇವಿಯವರು. ಅವರು ಕೇವಲ ಅಧ್ಯಯನ ಪೂರೈಸಿ ಸುಮ್ಮನಾಗಲಿಲ್ಲ. ಬದಲಾಗಿ ಹೈದರಾಬಾದ್ನಲ್ಲಿ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ವೇದ ಪಾಠಶಾಲೆಯನ್ನೇ ಪ್ರಾರಂಭಿಸಿ ನಡೆಸುತ್ತಿದ್ದಾರೆ. ತಾವು ಕಲಿತ ಜ್ಞಾನವನ್ನು ಮುಂದಿನ ಪೀಳಿಗೆಯ ಹೆಣ್ಣು ಮಕ್ಕಳಿಗೆ ದಾಟಿಸುವ ಅವರ ಕಾರ್ಯ ನಿಜಕ್ಕೂ ಆದರ್ಶನೀಯ. ಇದರ ಜೊತೆಗೆ ಮಹಾರಾಷ್ಟ್ರದ ಕಡೆ ಗಮನ ಹರಿಸಿದರೆ ಸೌ ಅನಿತಾ ಅರವಿಂದ್ ಸರಾಫ್ ಅವರಂತಹ ಸಾಧಕಿಯರು ವೇದಗಳ ಪ್ರಸಾರದಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡ್ತಿದ್ದಾರೆ. ಹಾಗೆಯೇ ವೇದವಿದ್ಯಾ ಪಾರಂಗತೆಯಾದ ವಿ ಸೀತಾಲಕ್ಷ್ಮಿಯವರು ವೈದಿಕ ಕಾರ್ಯಗಳ ಜೊತೆಗೆ ನೀಡುತ್ತಿರುವ ವಿದ್ವತ್ಪೂರ್ಣ ಪ್ರವಚನಗಳೂ ಸಹ ಬಹಳ ಮುಖ್ಯವಾಗ್ತವೆ. ಇವರೆಲ್ಲರೂ ಮಹಿಳಾ ಸಬಲೀಕರಣದ ಬೌದ್ಧಿಕ ಮುಖವನ್ನು ಅನಾವರಣಗೊಳಿಸುತ್ತಿದ್ದಾರೆ. ಇಲ್ಲಿನ ಕುತೂಹಲಕಾರಿ ಅಂಶವೆಂದರೆ ಈ ಬದಲಾವಣೆಗಳು ಕೇವಲ ಇಂತಹ ವ್ಯಕ್ತಿಗತ ಸಾಧನೆಗಳಾಗಿ ಉಳಿದಿಲ್ಲ. ಸಾಂಸ್ಥಿಕ ಮತ್ತು ಕೌಟುಂಬಿಕ ಮಟ್ಟದಲ್ಲೂ ಇವು ಬೇರೂರ್ತಿವೆ. ಇದಕ್ಕೆ ಕೇರಳದ ಉದಾಹರಣೆ ಬಹಳ ಪ್ರಬಲವಾಗಿದೆ ಅಲ್ವಾ? ಖಂಡಿತ.
ಕೇರಳದ ನಂಬೂದಿರಿ ಬ್ರಾಹ್ಮಣ ಕುಟುಂಬಗಳು ಇಟ್ಟಿರುವ ಕ್ರಾಂತಿಕಾರಿ ಹೆಜ್ಜೆ ಇದರ ಅತ್ಯುತ್ತಮ ಉದಾಹರಣೆ. ಸನಾತನ ಶಾಸ್ತ್ರದ ಅತ್ಯಂತ ಕಠಿಣ ನಿಯಮಗಳನ್ನು ಶತಮಾನಗಳಿಂದ ಪಾಲಿಸಿಕೊಂಡು ಬರುತ್ತಿದ್ದ ಈ ಕುಟುಂಬಗಳು ಈಗ ಸ್ತ್ರೀಯರಿಗೂ ವಿವಾಹಕ್ಕೂ ಮುನ್ನ ಬ್ರಹ್ಮೋಪದೇಶ ಮಾಡುತ್ತಿದ್ದಾರೆ. ಒಂದ್ ನಿಮಿಷ, ಇದನ್ನು ಸ್ವಲ್ಪ ವಿವರವಾಗಿ ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮೋಪದೇಶ ಅಂದ್ರೆ ಉಪನಯನ ಕಾರ್ಯವನ್ನು ಹೆಣ್ಣು ಮಕ್ಕಳಿಗೆ ಮಾಡ್ತಿದ್ದಾರೆ ಎನ್ನುವುದು? ಹೌದು, ಉಪನಯನ ಎಂದರೆ ವೇದಾಧ್ಯಯನಕ್ಕೆ ಅರ್ಹತೆಯನ್ನು ಪಡೆಯುವ ಅಧಿಕೃತವಾದ ಹೆಜ್ಜೆ. ನಂಬೂದಿರಿ ಬ್ರಾಹ್ಮಣರು ಸಂಪ್ರದಾಯದ ವಿಚಾರದಲ್ಲಿ ಎಷ್ಟೊಂದು ಕಟ್ಟುನಿಟ್ಟಾಗಿರುತ್ತಾರೆ ಎಂಬುದು ಗೊತ್ತಿರುವ ವಿಚಾರ. ಅಂತಹ ಸಮುದಾಯದಲ್ಲಿ ಈ ಹಕ್ಕನ್ನು ಹೆಣ್ಣು ಮಕ್ಕಳಿಗೆ ನೀಡುವುದು ಎಂದರೆ ಸಮಾಜದ ಆಳವಾದ ನಂಬಿಕೆಗಳಲ್ಲಿ ಆಗಿರುವ ಒಂದು ಬೃಹತ್ ಜಿಗಿತ ಎಂದೇ ಹೇಳಬಹುದು. ಸಂಪೂರ್ಣವಾಗಿ ಒಪ್ಪಬೇಕಾದ ಮಾತು. ಜ್ಞಾನಾರ್ಜನೆಗೆ ಯಾವುದೇ ಲಿಂಗಭೇದವಿಲ್ಲ ಎಂಬ ಸತ್ಯವನ್ನು ಆ ಸಮುದಾಯ ಒಪ್ಪಿಕೊಂಡಿರುವುದು ಸಮಾಜದ ಆಳವಾದ ಪರಿವರ್ತನೆಯನ್ನು ಸೂಚಿಸುತ್ತದೆ. ಹೆಣ್ಣು ಕೇವಲ ಮನೆಯ ಕೆಲಸಗಳಿಗೆ ಸೀಮಿತಳಲ್ಲ, ಬೌದ್ಧಿಕ ಉನ್ನತಿಗೂ ಅವಳು ಪುರುಷನಷ್ಟೇ ಅರ್ಹಳು ಎಂಬುದರ ಅಧಿಕೃತ ಘೋಷಣೆ ಇದು. ನಿಜ. ಮತ್ತು ಈ ಪರಿವರ್ತನೆಯನ್ನು ಕಣ್ಣಿಗೆ ಕಟ್ಟುವಂತೆ ಮಾಡುವ ಒಂದು ಅದ್ಭುತವಾದ ದೃಶ್ಯರೂಪಕವನ್ನು ನಾವು ಈ ಗಾಯತ್ರಿ ಚೈತನ್ಯದಲ್ಲಿ ನೋಡಬಹುದು. ಆ ಪಂಚಮುಖಿ ಹಂಸವಾಹಿನಿಯಾಗಿರುವ ಗಾಯತ್ರಿ ಮಾತೆಯ ಚಿತ್ರಣದ ಬಗ್ಗೆ ಹೇಳುತ್ತಿದ್ದೀರಾ? ಹೌದು, ಅದೇ ಚಿತ್ರಣ. ಆ ವಿವರಣೆಯನ್ನು ಗಮನಿಸಿದರೆ ಗಾಯತ್ರಿಯ 5 ಮುಖಗಳು, ಅವಳು ಹಂಸದ ಮೇಲೆ ಆಸೀನಳಾಗಿರುವುದು ಒಂದು ಕಡೆಯಾದರೆ ಅವಳ ಕೈಯಲ್ಲಿರುವ ಆಯುಧಗಳು ಮತ್ತು ಕಮಲ ಇನ್ನೊಂದು ಕಡೆ ನಮ್ಮ ಗಮನ ಸೆಳೆಯುತ್ತವೆ. ಆ ಕಮಲ ಶಾಂತಿ ಮತ್ತು ಜ್ಞಾನದ ಸಂಕೇತವಾಗಿದೆ. ಆದರೆ ಅವಳ ಇತರ ಕೈಗಳಲ್ಲಿರುವ ಆಯುಧಗಳು ಅಜ್ಞಾನ ಮತ್ತು ಸಮಾಜದ ಕಂದಾಚಾರಗಳನ್ನು ಸೀಳಿಹಾಕುವ ಕಠಿಣ ಶಕ್ತಿಯ ಪ್ರತೀಕವಾಗಿದೆ. ನಿಖರವಾಗಿ ಹೇಳಿದಿರಿ. ಇದು ಕೇವಲ ಪುರಾಣದ ಒಂದು ಚಿತ್ರವಲ್ಲ. ಇದು ಇಂದಿನ ಮಹಿಳಾ ಸಬಲೀಕರಣ, ಜ್ಞಾನ ಮತ್ತು ಶಕ್ತಿಯ ಪರಿಪೂರ್ಣ ಸಂಕೇತ. ಅನ್ಯಾಯದ ವಿರುದ್ಧ ಹೋರಾಡುವ ಕಠಿಣತೆಯನ್ನು ಇಂದಿನ ಮಹಿಳೆಯರು ಮೈಗೂಡಿಸಿಕೊಂಡಿದ್ದಾರೆ ಎಂಬುದನ್ನು ಇದು ಬಿಂಬಿಸುತ್ತದೆ. ಖಂಡಿತ. ಆ ದೃಶ್ಯರೂಪಕ ವಾಸ್ತವದಲ್ಲಿ ಹೇಗೆ ಕಾರ್ಯರೂಪಕ್ಕೆ ಬರುತ್ತಿದೆ ಎಂಬುದನ್ನು ನಾವು ಹರಿದ್ವಾರದ ಶಾಂತಿಕುಂಜದಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಹೌದು, ಹರಿದ್ವಾರದ ಶಾಂತಿಕುಂಜದಲ್ಲಿರುವ ಅಖಿಲ ವಿಶ್ವ ಗಾಯತ್ರಿ ಪರಿವಾರದ ಪಾತ್ರ ಇಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಅಲ್ಲಿ ನಿತ್ಯ ಯಜ್ಞಗಳನ್ನು ಸ್ವತಃ ಚಿಕ್ಕ ಬಾಲಕಿಯರೇ ನಿರ್ವಹಿಸುತ್ತಿದ್ದಾರೆ. ಯಜ್ಞಕುಂಡದ ಮುಂದೆ ಕುಳಿತು ಸ್ಪಷ್ಟವಾಗಿ ವೇದಮಂತ್ರಗಳನ್ನು ಪಠಿಸುವ ಆ ಬಾಲಕಿಯರನ್ನು ನೋಡುವುದೇ ಒಂದು ರೋಮಾಂಚನಕಾರಿ ಅನುಭವ. ವೇದಮಂತ್ರ ಪಠಣೆಗೆ ಸ್ತ್ರೀಯರಿಗೂ ಸಮಾನವಾದ ಬಾಧ್ಯತೆ ಇದೆ ಎಂಬುದನ್ನು ಅಲ್ಲಿನ ದಿನನಿತ್ಯದ ಚಟುವಟಿಕೆಗಳು ಸಾಬೀತುಪಡಿಸುತ್ತಿವೆ. ಇದಲ್ಲದೆ ಅಲ್ಲಿ ನಡೆಯುತ್ತಿರುವ ಆ ಉಚಿತ ವೈದಿಕ ಪುರೋಹಿತ ಯುಗಶಿಲ್ಪಿ ತರಬೇತಿ ವರ್ಗಗಳು ಬಹಳ ಮುಖ್ಯ. ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ನಡೆಯುತ್ತಿರುವ ತರಬೇತಿ. ಹೌದು, ವೇದಶಾಸ್ತ್ರದಲ್ಲಿ ಆಸಕ್ತಿಯುಳ್ಳ ನರನಾರಿಯರಿಗಾಗಿ ನಡೆಯುತ್ತಿರುವ ಈ ತರಬೇತಿ ಸಮಾಜದಲ್ಲಿ ಸಮಾನತೆಯ ಬೀಜವನ್ನು ಭದ್ರವಾಗಿ ಬಿತ್ತುತ್ತಿದೆ. ಈ ತರಬೇತಿ ಪಡೆದವರು ಭಾರತದಾದ್ಯಂತ ತೆರಳಿ ವೈದಿಕ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಿಕೊಡುತ್ತಿದ್ದಾರೆ. ಇಲ್ಲಿ ನಮ್ಮ ಚರ್ಚೆ ಮತ್ತೊಂದು ಮಜಲಿಗೆ ಹೋಗ್ತದೆ. ಈ ತರಬೇತಿ ಎಂತಹ ಶಿಸ್ತಿನ ಹುಟ್ಟು ಹಾಕಬಲ್ಲದು ಎಂಬುದಕ್ಕೆ ಮುಂಬೈನ ಬ್ರಹ್ಮವಾದಿನಿ ಹಾಗೂ ಯಜ್ಞಾನುಷ್ಠಾನಿ ಸೌ ಜಯಲಕ್ಷ್ಮಿ ಹರೀಶ್ ಶೆಟ್ಟಿ ಅವರ ಕಥೆ ಒಂದು ಅದ್ಭುತವಾದ ನೈಜ ಉದಾಹರಣೆ. ಖಂಡಿತ. ಅವರ ಸಾಧನೆಯನ್ನು ಓದಿದಾಗ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಅವರು ತಮ್ಮ ಶರೀರದ ನರನಾಡಿಗಳ ಸಂಖ್ಯೆಗೆ ಸಮನಾಗಿ ಗಾಯತ್ರಿ ಯಜ್ಞಗಳನ್ನು ನಡೆಸಿದ್ದಾರೆ ಎನ್ನುವುದು ನಂಬಲಸಾಧ್ಯವಾದ ವಿಚಾರ. 72,000 ನರನಾಡಿಗಳಿರುತ್ತವೆ ಎನ್ನಲಾಗುತ್ತದೆ. ಆ ಸಂಖ್ಯೆಯಲ್ಲಿ ಯಜ್ಞ ಮಾಡುವುದು ಇದು ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯವಾಗುವ ಕಾರ್ಯವಲ್ಲ. ಅಗಾಧವಾದ ದೈಹಿಕ ಶಕ್ತಿ, ಮಾನಸಿಕ ಸ್ಥೈರ್ಯ ಮತ್ತು ಕಠಿಣವಾದ ಶಿಸ್ತು ಇದಕ್ಕೆ ಬೇಕಾಗುತ್ತದೆ. ಒಬ್ಬ ಧೀರ ವೈದಿಕ ಮಹಿಳೆ ಏನೆಲ್ಲ ಮಾಡಬಲ್ಲಳು ಎಂಬುದಕ್ಕೆ ಸೌ ಜಯಲಕ್ಷ್ಮಿ ಹರೀಶ್ ಶೆಟ್ಟಿಯವರ ಜೀವನವೇ ಒಂದು ದರ್ಪಣ. ಆದರೆ ಅವರ ಸಾಮರ್ಥ್ಯ ಕೇವಲ ಯಜ್ಞಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಎನ್ನುವುದು ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿದೆ. ಅವರು ಹಿಂದೂ ಧರ್ಮದ 16 ಪ್ರಮುಖ ಸಂಸ್ಕಾರಗಳನ್ನು ಸ್ವತಃ ನಿಂತು ಮಾಡಿಸ್ತಾರೆ. ಹೌದು, ಷೋಡಶ ಸಂಸ್ಕಾರಗಳು. ಗರ್ಭಿಣಿಯರಿಗೆ ಮಾಡುವ ಗರ್ಭ ಸಂಸ್ಕಾರದಿಂದ ಹಿಡಿದು ಪುಂಸವನ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನ, ವಿವಾಹ, ವಾನಪ್ರಸ್ಥ, ಅಂತ್ಯೇಷ್ಟಿ, ಗೃಹಪ್ರವೇಶ, ಸತ್ಯನಾರಾಯಣ ಪೂಜೆ, ರುದ್ರಾಭಿಷೇಕ ಮತ್ತು ಕೊನೆಯದಾಗಿ ಪಿಂಡತರ್ಪಣದವರೆಗಿನ ಎಲ್ಲ ಸಂಸ್ಕಾರಗಳನ್ನು ಅವರು ನಿರ್ವಹಿಸ್ತಾರೆ. ಇದನ್ನ ಕೇಳುಗರು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ನಾಮಕರಣ ಅಥವಾ ಗೃಹಪ್ರವೇಶವನ್ನು ಮಹಿಳೆಯರು ಮಾಡಿಸುವುದನ್ನು ಒಪ್ಕೋಬೋದು. ಆದರೆ ಉಪನಯನ, ವಿವಾಹ ಮತ್ತು ಅಂತ್ಯೇಷ್ಟಿ
ಅಂದ್ರೆ ಅಂತಿಮ ಸಂಸ್ಕಾರಗಳನ್ನು ಒಬ್ಬ ಮಹಿಳೆ ಮಾಡಿಸ್ತಿದ್ದಾಳೆ ಎಂದರೆ ಇದು ನಮ್ಮ ಸಮಾಜದ ಪದ್ಧತಿಗಳಿಗೆ ನೀಡಿದ ದೊಡ್ಡ ತಿರುವು. ನಿಜ. ಶತಮಾನಗಳಿಂದ ಅಂತಿಮ ವಿಧಿವಿಧಾನಗಳು ಕೇವಲ ಪುರುಷರ ಏಕಸ್ವಾಮ್ಯವಾಗಿತ್ತು. ರುದ್ರಭೂಮಿಗೆ ಮಹಿಳೆಯರು ಹೋಗುವಂತೇ ಇರಲಿಲ್ಲ. ಅಂಥದ್ರಲ್ಲಿ ಒಬ್ಬ ಸ್ತ್ರೀ ಮುಂದೆ ನಿಂತು ಮಂತ್ರಘೋಷಗಳೊಂದಿಗೆ ಪಿಂಗತರ್ಪಣ ಮಾಡಿಸ್ತಿದ್ದಾಳೆ ಎಂದರೆ ಸಮಾಜವು ಸ್ತ್ರೀಯರ ಆಧ್ಯಾತ್ಮಿಕ ನಾಯಕತ್ವವನ್ನು ಸಂಪೂರ್ಣವಾಗಿ ಒಪ್ಕೊಂಡಿದೆ ಎಂದೇ ಅರ್ಥ. ಜನನದಿಂದ ಮರಣದವರೆಗಿನ ಪ್ರತಿಯೊಂದು ಪವಿತ್ರ ಹಂತದಲ್ಲೂ ಮಹಿಳೆಯೊಬ್ಬಳು ಪುರೋಹಿತೆಯಾಗಿ ನಿಲ್ಲುವುದು ಅತ್ಯಂತ ಶಕ್ತಿಶಾಲಿ ಬೆಳವಣಿಗೆ. ಹೌದು. ಈ ಎಲ್ಲಾ ಬದಲಾವಣೆಗಳನ್ನು ನೋಡಿದಾಗ ಇವೆಲ್ಲದರ ಅರ್ಥವೇನು ಮತ್ತು ಈ ಬೆಳವಣಿಗೆಗಳು ನಮ್ಮ ಸಮಾಜವನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಿವೆ ಎಂಬ ಪ್ರಶ್ನೆ ಮೂಡುತ್ತದೆ. ಇದೇ ಕುರಿತು ಗಾಯತ್ರಿ ಚೈತನ್ಯದಲ್ಲಿ ಮಹರ್ಷಿ ದಯಾನಂದ ಸರಸ್ವತಿಯವರ ಒಂದು ಪ್ರಭಾವಶಾಲಿ ದೃಷ್ಟಿಕೋನವನ್ನು ಪ್ರಸ್ತಾಪಿಸಲಾಗಿದೆ. ಅವರ ಆ ಬ್ರಹ್ಮಚರ್ಯದ ಉಲ್ಲೇಖ. ಹೌದು. 24 ವರ್ಷಗಳ ಕಾಲ ಕಠಿಣವಾದ ಬ್ರಹ್ಮಚರ್ಯವನ್ನು ಪಾಲಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ಆಳವಾಗಿ ವೇದಾಧ್ಯಯನ ಮಾಡುವ ಕನ್ಯೆಯು ಇಡೀ ಮಾನವ ಜಾತಿಗೆ ಬೆಳಕಾಗುತ್ತಾಳೆ ಎಂಬ ಅವರ ಮಾತುಗಳು ಈ ಚರ್ಚೆಗೆ ತಾತ್ವಿಕ ತಳಹದಿಯನ್ನು ಒದಗಿಸುತ್ತವೆ. ಅಂದ್ರೆ ಹೆಣ್ಣುಮಕ್ಕಳ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ನಾವು ಎಷ್ಟು ಆಳವಾದ ಹೂಡಿಕೆ ಮಾಡಬೇಕು ಎಂಬುದನ್ನು ಇದು ಸೂಚಿಸುತ್ತದೆ. ಇದನ್ನ ಬೃಹತ್ ಚಿತ್ರಣಕ್ಕೆ ಜೋಡಿಸಿ ನೋಡಿದಾಗ ಇದರ ಆಳ ನಮಗೆ ಅರ್ಥವಾಗುತ್ತದೆ. ನಿಖರವಾಗಿ ಗಾಯತ್ರಿ ಮಂತ್ರದ ಅನುಷ್ಠಾನದಿಂದ ಮಹಿಳೆಯರು ತಮ್ಮ ಪಾಪಗಳನ್ನು ದಹಿಸಿಕೊಂಡು ಸದ್ಗತಿಯಲ್ಲಿ ಪ್ರಗತಿ ಸಾಧಿಸುತ್ತಾರೆ. ಒಂದು ಕುಟುಂಬದಲ್ಲಿ ಮಹಿಳೆ ಈ ಮಟ್ಟದ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸಿದಾಗ ಅವಳು ಇಡೀ ಸಂಸಾರಕ್ಕೆ ಒಂದು ಜೀವಂತ ಸ್ಫೂರ್ತಿಯಾಗುತ್ತಾಳೆ. ಕೇವಲ ತಾಯಂದಿರಾಗಿ ಉಳಿಯದೆ ಅವರು ಮಹಾಮಾತೆಯರಾಗಿ ಬೆಳೆಯುತ್ತಾರೆ ಎನ್ನುವುದು ಗಾಯತ್ರಿ ಚೈತನ್ಯದ ಸಾರಾಂಶ. ಹೌದು. ಒಮ್ಮೆ ಸಮಾಜದ ತಾಯಂದಿರು ಜ್ಞಾನದ ಮತ್ತು ಧರ್ಮದ ಸಂಕೇತವಾದರೆ ಇಡೀ ರಾಷ್ಟ್ರದ ಮತ್ತು ಧರ್ಮದ ಉಳಿವು ತಾನಾಗಿಯೇ ಸಾಧ್ಯವಾಗುತ್ತದೆ. ರಾಷ್ಟ್ರದ ನಿರ್ಮಾಣವು ಮಹಿಳೆಯರ ಬೌದ್ಧಿಕ ಸಬಲೀಕರಣದ ಮೇರೆಯೇ ನಿಂತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಜ್ಞಾನಕ್ಕೆ, ಭಕ್ತಿಗೆ ಮತ್ತು ವೈದಿಕ ಆಚರಣೆಗಳಿಗೆ ಯಾವುದೇ ರೀತಿಯ ಲಿಂಗಭೇದವಿಲ್ಲ ಎಂಬುದನ್ನು ಈ ಗಾಯತ್ರಿ ಚೈತನ್ಯ ಅತ್ಯಂತ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಕೇವಲ ಕೌಟುಂಬಿಕ ಜವಾಬ್ದಾರಿಗೆ ಸೀಮಿತವಾಗಿದ್ದವರು ಇಂದು ಇಡೀ ಸಮಾಜದ ಆಧ್ಯಾತ್ಮಿಕ ನಾಯಕತ್ವವನ್ನು ವಹಿಸಿಕೊಳ್ಳುವವರೆಗೆ ಬೆಳೆದು ನಿಂತಿರುವುದು ಇಡೀ ಮನುಕುಲಕ್ಕೆ ಹೆಮ್ಮೆಯ ವಿಷಯ. ವೇದಗಳನ್ನು ಪಠಿಸುವ ಹಕ್ಕು, ಜ್ಞಾನವನ್ನು ಪಡೆಯುವ ಹಕ್ಕು ಪ್ರತಿಯೊಂದು ಜೀವಿಗೂ ಇದೆ ಎಂಬ ಪ್ರಾಚೀನ ಸತ್ಯವು ಇಂದು ನಮ್ಮ ಕಣ್ಮುಂದೆಯೇ ಮರುಸ್ಥಾಪನೆಯಾಗುತ್ತಿದೆ. ಈ ಎಲ್ಲಾ ಅದ್ಭುತ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕೇಳುಗರಿಗೆ ಚಿಂತನೆಗೀಡು ಮಾಡುವ ಒಂದು ಪ್ರಶ್ನೆಯನ್ನು ನಾನು ಮುಂದಿಡಲು ಬಯಸುತ್ತೇನೆ. ಖಂಡಿತ ಹೇಳಿ. ಪ್ರಾಚೀನ ಕಾಲದ ಈ ಸಮಾನತೆಯ ಹಕ್ಕುಗಳನ್ನು ನೂರಾರು ವರ್ಷಗಳ ಕಠಿಣ ನಿಯಮಗಳ ನಂತರವೂ ನಾವು ಇಂದು ಮರಳಿ ಪಡೆಯಬಲ್ಲೆವು ಎಂದಾದರೆ ನಮ್ಮ ಇಂದಿನ ಸಮಾಜದ ಇನ್ಯಾವ ಬೇರೂರಿರುವ ಕಟ್ಟುಪಾಡುಗಳು ಮತ್ತು ಅಸಮಾನತೆಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ನಿಶ್ಶಬ್ದ ಹಾಗೂ ಶಕ್ತಿಶಾಲಿ ಕ್ರಾಂತಿಗಾಗಿ ಕಾಯುತ್ತಿರಬಹುದು. ಅದ್ಭುತವಾದ ಪ್ರಶ್ನೆ. ಎಷ್ಟೋ ವರ್ಷಗಳಿಂದ ನಾವು ಪ್ರಶ್ನಿಸದೆ ಒಪ್ಪಿಕೊಂಡಿರುವ ಇನ್ಯಾವ ವಿಚಾರಗಳು ನಾಳೆ ಬದಲಾಗಬಹುದು ಎನ್ನುವುದು ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳಿಕೊಳ್ಳಬೇಕಾದ ಆಳವಾದ ವಿಚಾರ. ಜ್ಞಾನದ ಹಾದಿಯಲ್ಲಿನ ಈ ವಿಶ್ಲೇಷಣೆ ಎಲ್ಲರಿಗೂ ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.